ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ. ಕುಮಾರಸ್ವಾಮಿ ಅವರಿಂದ, ರೇವಣ್ಣವರಿಂದ ನಾವು ಇದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ, ಬನ್ನಿ ಅವರಿಗೆ ಇವತ್ತು ಉಡುಗೊರೆ. ಕಾಲ ಬರುತ್ತೆ, ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿರಿ. ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದ್ರು ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಟಕ ಆಯಿತು ಅದೆಲ್ಲರ ವಿವರಣೆಯನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ. IIT 1080 ಎಕರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು. ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ, ಎಲ್ಲ ಗೊತ್ತಿದೆ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ. ಆದರೆ ಒಂದು ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಬಿ ಟೀಮ್ ಅಂತ ಹೇಳಿದ್ರು ದೇವೇಗೌಡರನ್ನ, ಅದೇ ದೇವೇಗೌಡ ಯಾವ ಬಿ ಟೀಮ್ ಅಂತ ಹೇಳಿದಂಥ ಭಾರತೀಯ ಜನತಾ ಪಾರ್ಟಿ ಜೊತೆಗೆ NDAನಲ್ಲಿ ಪಾಲುದಾರರಾಗಿ ನಾವು ಅಧಿಕಾರವನ್ನು ನಡೆಸ್ಕೊಳ್ತಾ ಇದ್ದೇವೆ. ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀನಿ. ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿದು ಮೆಗಾ ಡೈರಿ, ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಭೆ ಸೇರಬೇಕು. ಅವತ್ತು ಅವ್ರ ಕೈಲೇ ಇನಾಗ್ರೇಟ್ ಮಾಡಿಸ್ತೀವಿ. ಯಾವ ನರೇಂದ್ರ ಮೋದಿಯವರು ಅವ್ರದ್ದು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.